ಮೊನ್ನೆವರೆಗೂ ನನ್ ಮಗ ಬದ್ರಿನಾಥನ್ನ ಅವಾಗ ಉಲುಚಿನ್ ಮಾತ್ರ ಎತ್ಕೋತಾ ಇದ್ರು ನಮ್ಮ ಮಾಮು. ಇವಾಗ ಗಾಯತ್ರಿನೂ ಕೂಡ ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ. ಮುತ್ತೇನ್ ಕೊಡ್ಲಿಲ್ಲ ಬಿಡಿ, ಗಾಯತ್ರಿನೇ ಅತ್ತೆಗೆ ಮುದ್ದೆ ಕೊಡ್ತಾಳೆ. ಯಾವ ಮುದ್ದೆ? ಅನ್ನದ ಮುದ್ದೆ. ಅದಕ್ಕೆ ನೀವು ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಇನ್ನು ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ ಪ್ಲೀಸ್. ನಿನಗರ್ಥ ಆಯ್ತು, ನನಗರ್ಥ ಆಯ್ತು ವಿಶಾಲ್. ಗಾಯತ್ರಿ ಇಡೋ ಅನ್ನದ ಮುದ್ದೆನೇ ತಿಲೋತ್ತಮ ಅತ್ತೆಗಿಡೋ ಪಿಂಡದ ಮುದ್ದೆ. ಯಜಮಾನ್ರೆ ನೋಡಿದ್ರಾ, ಗಾಯತ್ರಿ ಸುಮ್ಮನೆ ಇದ್ದಾಳೆ. ಅತ್ತೆನ ಗಾಯತ್ರಿನೂ ಗುರ್ತು ಹಿಡಿದ್ಬಿಟ್ಟಿದ್ದಾಳೆ. ಖಂಡಿತವಾಗ್ಲೂ ಗುರ್ತು ಹಿಡಿತಾರೆ ನಾನಿ. ನಾಡಿದ್ದು ಗಾಯತ್ರಿಕನ್ ಶ್ರಾದ್ದಾನ ಗ್ರ್ಯಾಂಡ್ ಆಗಿ ಮಾಡೋಣ ವಿಶಾಲ್. ಫಾರ್ ಶೋರ್ ಮಾಮ್. ಅಕ್ಕ ಪುನರ್ಜನ್ಮ ಪಡೆದಿರೋ ಹಾಗೆ ಸರ್ಪದ್ವೀಪದಿಂದ ಬಂದಿರೋ ನನಗೂ ಕೂಡ ಹೊಸ ಜನ್ಮ ಸಿಕ್ಕಂಗೇನೆ. ದೊಡ್ಡತ್ಗೆ ಮತ್ತೆ ಹುಟ್ಟಿದ ನಂತರ ಶ್ರಾದ್ದ ಯಾಕೆ ಮಾಡಬೇಕು? ಹೌದಲ್ವಾ ಯಜಮಾನ್ರೆ? ನಾನಿ, ಆ ಜನ್ಮದಲ್ಲಿ ನೆನಪಿರೋ ಅಂತಹ ಹಳೆ ಘಟನೆಗಳು ನೆನಪಾಗಿರತ್ತೆ. ಆಚಾರದ ಪ್ರಕಾರ ನಡ್ಕೊಳ್ಳೋಣ. 20 ವರ್ಷ ಮುಗ್ದಿರೋದಿಕ್ಕಾದ್ರೂ ನಾವಿದನ್ನ ಗ್ರ್ಯಾಂಡ್ ಆಗಿ ಮಾಡ್ಲೇಬೇಕು. ಮಗು ಅಳ್ತಾ ಇದೆ ನೋಡೆ. ಬಂದೆ ಉಲುಚಿ. ಆಗ್ಲೇ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ತೆಗೆಯೋಣ ಅಂತ ಅನ್ಕೊಂಡೆ, ಬರ್ಲಿಲ್ಲ. ಅಷ್ಟು ಟೈಟ್ ಆಗಿರೋದು ಹಾಕಿದ್ರೆ ಚಿಕ್ಕ ಮಕ್ಳಿಗೆ ನೋವಾಗಲ್ವಾ? ನಿನ್ ಚಿಕ್ಕ ಮಗು ಕಾಲಿನ ಬಗ್ಗೆ ಯೋಚನೆ ಮಾಡ್ತಿದ್ಯೆ ಹೊರತು ನಿನ್ ಕಾಲಿನ ಮೇಲೆ ನಿಂತ್ಕೊಳ್ಳೋ ಅವಕಾಶ ಬಂದಿದೆ ಅನ್ನೋದ್ರ ಬಗ್ಗೆ ಮರ್ತ್ಬಿಟ್ಟಿದ್ಯಾ? ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಈಗ ಟೈಮ್ ಎಷ್ಟು? ಟೈಮಾ? ಎಂಟೂವರೆ ಆಗ್ತಾ ಬಂತು. ಹೌದಾ? ಜೀ ಕನ್ನಡದಲ್ಲಿ ನನ್ನ ಫೇವ್ರೆಟ್ ಸೀರಿಯಲ್ ಬರೋ ಟೈಮ್ ಆಯ್ತತ್ತೆ. ನಿನ್ಕೋ, ಸೀರಿಯಲ್ ನೋಡ್ಬೋದು ಬಿಡು. ಫಸ್ಟ್ ಆಫ್ ಆಲ್ ಸಿ ದಿ ರಿಯಲ್. ನನ್ಗೇನೂ ಅರ್ಥ ಆಗ್ತಿಲ್ಲ. ನಿನ್ ಕಣ್ ಸರಿಯಾಗಿಲ್ವಾ ಸುಮನಾ? ಕನ್ನಡಕ ಏನಾದ್ರೂ ಬಂದಿದ್ಯಾ? ಯಾಕತ್ತೆ ಹಾಗೆ ಹೇಳಿದ್ರಿ? ಮತ್ತೆ ರಾತ್ರಿ ಆದ್ರೆ ನಿನ್ ಮಗಳು ಉಲುಚಿ ಏನಾಗ್ತಾಳೆ? ಹಾಲು ಕುಡ್ದು ಮಲ್ಕೋತಾಳೆ. ಇಲ್ಲ ಇಲ್ಲ, ಕತ್ಲಾದ್ರೆ ಮಗು ಹಾವು ಮರಿಗ್ ಬದಲಾಗತ್ತೆ. ಮತ್ತೆ ಬದ್ಲಾಗ್ಲಿಲ್ವಲ್ಲ? ಹೌದತ್ತೆ, ನನ್ ಮಗಳು ಉಲುಚಿ ಬದಲಾಗ್ಲಿಲ್ಲ. ಯಾವಾಗ್ಲೂ ಕತ್ಲಾಯ್ತು, ರಾತ್ರಿನೂ ಆಯ್ತು. ಹಾವಿಗೆ ಬದಲಾಗ್ಬೇಕಿತ್ತು, ಆದ್ರೆ ನಾನು ಉಲುಚಿ ಬದಲೇ ಆಗಿಲ್ಲ ಅತ್ತೆ. ಗುಡ್. ಇಷ್ಟೊತ್ತಾದ್ರೂ ನೀನು ನಿನ್ ಕೈಯಲ್ಲಿರೋದನ್ನ ಸ್ಪಷ್ಟವಾಗಿ ಗುರ್ತು ಹಿಡಿಲಿಲ್ಲ ಅಂತ ಆಯ್ತು. ಹೇಗೆ? ಅದ್ ಹೇಗ್ ಸಾಧ್ಯ ಅತ್ತೆ? ಇಷ್ಟು ದಿನ ಬದಲಾಗ್ತಿದ್ ಮಗು ಈಗ ಯಾಕೆ ಉಲುಚಿ ಹಾಗೆ ಇದ್ದಾಳೆ? ಇರ್ಬೇಕಾ ಬೇಡ್ವಾ? ಇರ್ಬೇಕಿರ್ಬೇಕು. ಹಾವಿಗೆ ಜನ್ಮ ಕೊಡ್ತಾ ಇವ್ರೆ ಅಂತ ಎಲ್ರು ನನ್ನ ವಿಚಿತ್ರವಾಗಿ ನೋಡ್ತಿದ್ರು. ನನ್ಗಾಚೆ ಹೋಗಕ್ಕೆ ಒಂಥರ ಆಗ್ತಿತ್ತು. ಇನ್ಮೇಲೆ ನನ್ ಮಗುನ್ ಕರ್ಕೊಂಡು ಗುಡಿಗೆ ಹೋಗ್ಬೋದು, ಸಿನಿಮಾಗ್ ಹೋಗ್ಬೋದು, ಶಾಪಿಂಗ್ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ತುಂಬಾ ಸಂತೋಷ ಆಗ್ತಿದೆ ಅಲ್ವಾ? ಅಯ್ಯೋ, ಅಂತ ಇಂತ ಸಂತೋಷ ಅಲ್ಲ ಅತ್ತೆ. ಈ ವಿಷಯನ ತಕ್ಷಣ ಎಲ್ರಿಗೂ ಹೇಳ್ಬೇಕು. ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಪ್ರಿಯಾ. ನಾಳೆ 8 ಗಂಟೆ ಅಷ್ಟರಲ್ಲಿ ನಿನ್ ಮನೇಲಿ ಇರ್ಬೇಕು. ನೀನ್ ಬರ್ದೇ ಇದ್ರೂ ಪರವಾಗಿಲ್ಲ, ನಾನ್ ಹೇಳಿರೋ ಕೆಲ್ಸ ಮಾಡಿದ್ರೆ ಸಾಕು.
ಓಕೆನಾ? ಬಾಯ್. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಿದ್ಯಾ? ಅನುಮಾನ ಪಡ್ತಿದ್ದೀರಾ? ಕೇಳ್ತಾ ಇದ್ದೀನಿ. ಪ್ರಿಯಾ, ಅಷ್ಟು ಪ್ರಿಯವಾದವ್ರು ಯಾರೋ ನಿಂಗೆ? ಅಪಾರ್ಥ ಮಾಡ್ಕೋಬೇಡ್ರಿ. ಪ್ರಿಯಾನ ಯಾರು ಅನ್ಕೊಂಡ್ರಿ? ರೆಗ್ಯುಲರ್ ಆಗಿ ನಂಗೆ ಬ್ಲೌಸ್ ಸ್ಟಿಚ್ ಮಾಡೋ ಫ್ಯಾಷನ್ ಡಿಸೈನರ್. ನಾಳೆ ಬೆಳಿಗ್ಗೆ ಆಸ್ತಿ ಇಸ್ಕೋಬೇಕಾದ್ರೆ ಹೊಸ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಇರ್ಬೇಕಲ್ವಾ? ಬಿಟ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕೇನು ಅನ್ಕೊಂಡಿದ್ಯಾ? ನಾನೇನ್ ಮಾಡ್ದೇರಿ? ಆ ಚಿಕ್ಕ ಮಗು ಅಳ್ತಿದ್ರೆ ಸಮಾಧಾನ ಮಾಡ್ದೇನೆ ನಾಳೆ ನೀನು ಉಟ್ಕೊಳ್ಳೋ ಸೀರೆಗೆ ಬ್ಲೌಸ್ ಹೊಲಿಸ್ತಾ ಇದೆಯೇನೆ. ಮಕ್ಳು ಅಂದ್ಮೇಲೆ ಅಳೋದಿಲ್ವಾ ಹೇಳಿ? ಆವಾಗ್ಲೇ ಅಳ್ತಿರ್ಬೇಕಾದ್ರೆ ನನ್ನ ಮಗಳು ಉಲುಚಿ ಉಲುಚಿ ಅನ್ಕೊಂಡು ಓಡ್ ಬಂದೆ ಇಲ್ಲಿ. ಯಾವಾಗ ಮಗು ಆವಾಗ ಬದಲಾಗಲ್ಲ. ಅದರಿಂದ ನಿನಗೆ ಆಸ್ತಿ ಸಿಗುತ್ತೆ ಅಂತ ಗೊತ್ತಾಯ್ತೋ ಕೇರ್ ಮಾಡೋದನ್ನೇ ಬಿಟ್ಬಿಟ್ಟೇನೆ. ಅಯ್ಯೋ, ಅರ್ಜೆಂಟ್ ಆಗಿ ಮಾಡ್ಬೇಕಾಗಿರೋ ಕೆಲ್ಸನ ಪೂರ್ತಿ ಮಾಡ್ಬೇಕೋ ಬೇಡವೋ? ಏನೇ ಅರ್ಜೆಂಟು? ಏನ್ ಅರ್ಜೆಂಟು? ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಉಸುರುಗಟ್ಟು ಅಳ್ತಾ ಇರೋ ಚಿಕ್ಕ ಮಗು ನೋಡಿದ್ರು ಕೂಡ ಕನಿಕರ ಬರ್ತಾ ಇಲ್ವೇ ನಿನಗೆ? ನಿಮ್ಗಷ್ಟು ಸಿಟ್ಟು ಬರ್ತಿದ್ರೆ ನೀವ್ ಎತ್ಕೋಬೋದಲ್ವಾ? ಅಷ್ಟ್ರಲ್ಲಿ ನೀನು ಶಾಪಿಂಗ್ ಹೋಗ್ತೀಯಾ? ಎಲ್ಲ ಶಾಪು ಮುಚ್ಚಿರ್ತಾರೆ, ಟೈಮ್ ಆಯ್ತಲ್ವಾ? ಈ ವಿಷಯ ನಂಗೆ ಮುಂಚೆನೆ ಗೊತ್ತಿದ್ದಿದ್ರೆ ಚೆನ್ನಾಗಿರೋದು. ಹಂಗ ಆಗ ನೀನು ಬೆಂಗಳೂರಲ್ಲ ರಾಜಸ್ಥಾನ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಿದ್ದೆ. ಅಷ್ಟ್ ಟೈಮ್ ಎಲ್ಲಿದೆ? ಆಸ್ತಿಯಲ್ಲಿ ಪಾಲ್ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ, 2 ದಿನ ಆದ್ಮೇಲೆ ತಗೋ. ಅಷ್ಟರಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡ್ಬೋದಲ್ವಾ? ಅಯ್ಯೋ, ನಾನ್ ಯಾರನ್ ಬೇಕಾದ್ರೂ ನಂಬ್ತೀನಿ, ಆದ್ರೆ ನಮ್ ನೈನಿ ಅಕ್ಕನ್ ಮಾತ್ರ ನಂಬಲ್ಲ. ಸ್ವಲ್ಪ ಏನಾದ್ರೂ ಗ್ಯಾಪ್ ಕೊಟ್ರು ನಾನ್ ಶ್ರೀಮಂತೆ ಆಗ್ದಿರೋ ಹಾಗೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ಬಿಡ್ತಾಳ್ರಿ. ಚೀಪಾಗಿ ಯೋಚನೆ ಮಾಡೋ ನೀನು ನಾಳೆ ಆಸ್ತಿ ಸಿಕ್ಮೇಲೆ ಇನ್ನೂ ಚಿಲ್ಲರೆ ಆಗಿ ಹೋಗ್ತೀಯ. ನೋಡ್ತಿರಲ್ಲ ನನ್ ರೇಂಜ್ನ. ಭೂತದ ಮುಖ ಇಟ್ಕೊಂಡು ಬಿಲ್ಡಪ್ ಕೊಡ್ಬೇಡ್ವೆ ಇಲ್ಲಿ. ಮಗು ನೆತ್ಕೊ ಮೊದ್ಲು. ಅಬ್ಬಾ, ಸಿಟ್ ಮಾಡ್ಕೊಳ್ದೆ ಪ್ರೀತಿಯಿಂದ ಮಾತಾಡ್ಸ್ಬೋದು ತಾನೆ? ಅಷ್ಟು ದುಡ್ಡು ಸಿಕ್ತಿದ್ಯಲ್ಲ, ಅದ್ರಲ್ಲಿ ಏನ್ ಮಾಡ್ತಿ ಅಂತ ಕೇಳ್ಬೋದು ತಾನೆ?